ಶಿವರಾತ್ರಿಯ ದಿನದಂದು ಬೆಂಗಳೂರಿನಿಂದ ಹೋಗಿದ್ದ ಯುವಕರಿಗೆ ಮಂಗಳೂರಿನ ಕದ್ರಿ ಮಂಜುನಾಥ ದೇವಸ್ಥಾನದ ಸಮೀಪದಲ್ಲಿರುವ ಒಂದು ಬೆಟ್ಟದಲ್ಲಿ ಒಂದು ಅಚ್ಚರಿ ಪಡುವಂತಹ ದೃಶ್ಯ ಕಾಣಿಸುತ್ತದೆ. 2015 ಫೆಬ್ರವರಿ 17ರಂದು ಶಿವರಾತ್ರಿ ಹಬ್ಬದ ರಜೆ ಇರುವುದರಿಂದ ರೂಪೇಶ್ ಎಂಬ ಯುವಕ 3 ದಿನದ ರಜೆಯನ್ನು ತೆಗೆದುಕೊಂಡು ಮಹಾರಾಷ್ಟ್ರದ ಇಬ್ಬರು ಸ್ನೇಹಿತರೊಂದಿಗೆ ಉಡುಪಿ ಮತ್ತು ಮಂಗಳೂರಿನ ಪ್ರಸಿದ್ಧ ಸ್ಥಳಗಳನ್ನು ನೋಡುವುದಕ್ಕೆ ಹೊರಡುತ್ತಾರೆ. ಮೊದಲನೇ ದಿನವೇ ಒಂದೆರಡು ಸ್ಥಳಗಳನ್ನು ವೀಕ್ಷಿಸಿಕೊಂಡು ಸಂಜೆಯ ಸಮಯದಲ್ಲಿ ಸ್ವಾಮಿ ಮಂಜುನಾಥನ ದರ್ಶನ ಪಡೆಯುವುದಕ್ಕೆ ಮಂಗಳೂರಿನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಹೋಗುತ್ತಾರೆ. ಸ್ವಾಮಿಯ ದರ್ಶನ ಪಡೆದುಕೊಂಡು ಹೊರಡುವ ಸಮಯದಲ್ಲೇ ಮಹಾರಾಷ್ಟ್ರದ ಯುವಕರಿಗೆ ರಾತ್ರಿಯ ಸಮಯದಲ್ಲಿ ಟ್ರೆಕ್ಕಿಂಗ್ ಮತ್ತು ಫೈರ್ ಕ್ಯಾಂಪ್ ಮಾಡುವ ಅಭ್ಯಾಸವಿರುತ್ತದೆ. ಅಲ್ಲೇ ಒಂದು ಸಣ್ಣ ಬೆಟ್ಟದ ಕಡೆ ಕಾಲ್ನಡಿಗೆಯಲ್ಲಿ ಹೋಗಲು ಮುಂದಾಗುತ್ತಾರೆ. ಸಮಯ ಕಳೆದಂತೆ ರಾತ್ರಿಯ 8 ಗಂಟೆಯ ಸುಮಾರಿಗೆ ಇನ್ನು ಮುಂದೆ ಹೋಗಲು ಸುಸ್ತಾಗುತ್ತದೆ ಎಂದು ಇಲ್ಲೇ ಎಲ್ಲಾದರೂ ಕುಳಿತುಕೊಳ್ಳೋಣವೆಂದು ಬ್ಯಾಗಿನಲ್ಲಿರುವ ಬಟ್ಟೆ ಹಾಗೂ ಊಟದ ಡಬ್ಬಿಗಳನ್ನು ಹೊರತೆಗೆಯುತ್ತಾರೆ. ಕುಳಿತಿರುವ ಜಾಗದಲ್ಲೇ ಮಧ್ಯದ ಭಾಗದಲ್ಲಿ ಬೆಂಕಿಯನ್ನು ಹಾಕಿ ತಮ್ಮ ಜೀವನದ ಬಗ್ಗೆ ಮಾತನಾಡಿಕೊಂಡು ಕುಳಿತಿರುವ ಸಮಯದಲ್ಲೇ ಒಂದು ಪಕ್ಕದ ಊರಿನಿಂದ ಶಿವರಾತ್ರಿಯ ಪ್ರಯುಕ್ತ ಯಕ್ಷಗಾನ ನಡೆಯುತ್ತಿರುವ ಸದ್ದು ಇಲ್ಲಿಯವರೆಗೂ ಸ್ವಲ್ಪ ಪ್ರಮಾಣದಲ್ಲೇ ಕೇಳಿಸುತ್ತದೆ. ಯಕ್ಷಗಾನ ಶುರುವಾಗಿದ್ದ ಕ್ಷಣಗಳಲ್ಲೇ ಯುವಕರು ಕುಳಿತಿದ್ದ ಜಾಗದಿಂದ 600ರಿಂದ 700 ಮೀಟರ್ನಷ್ಟು ದೂರದಲ್ಲಿ ಸ್ಪಷ್ಟವಾಗಿ ಕಾಣದಿದ್ದರೂ ಕೂಡ ಕೈಯಲ್ಲಿ ಬೆಂಕಿಯ ಉಂಡೆ ಹಾಗೆ ಕೆಂಪು ಬಣ್ಣದ ಪಂಚೆಯನ್ನು ಧರಿಸಿಕೊಂಡು ಯಾರೋ ಅಲ್ಲಿ 10ರಿಂದ 15 ಅಡಿಯ ಜಾಗದಲ್ಲೇ ಓಡಾಡುತ್ತಿರುವುದನ್ನು ನೋಡುತ್ತಾರೆ. ಸಾಮಾನ್ಯವಾಗಿ ಪಕ್ಕದ ಊರಿನಲ್ಲಿ ಯಕ್ಷಗಾನ ನಡೆಯುತ್ತಿರುವುದರಿಂದ ಇಲ್ಲೂ ಸಹ ನಡೀತಿರಬಹುದೆಂದು ಕುಳಿತಿದ್ದ ಜಾಗದಿಂದ ಎದ್ದು ಹತ್ತಿರದಿಂದ ವೀಕ್ಷಣೆ ಮಾಡಲು ಆ ದೃಶ್ಯ ಕಾಣುವ ಕಡೆಗೆ ಯುವಕರು ಹೋಗುತ್ತಾರೆ. ಹತ್ತಿರ ಹೋದಂತೆ ಕೈಯಲ್ಲಿರುವ ಬೆಂಕಿಯ ಉಂಡೆಯು ಬೆಂಕಿ ಬರುವುದು ಮತ್ತು ನಿಲ್ಲುವುದು, ಮತ್ತೆ ಬರುವುದು ಮತ್ತೆ ನಿಲ್ಲುವುದು, ಆ ಜಾಗದಲ್ಲಿ ಕತ್ತಲಾಗುವುದು ಮತ್ತು ಬೆಳಕು ಬರುವುದು, ಮತ್ತೆ ಕತ್ತಲಾಗುವುದು ಮತ್ತೆ ಬೆಳಕು ಬರುವುದು. ಇದನ್ನು ನೋಡಿದ ಯುವಕರು ಗಾಬರಿಗೊಳಗಾಗುತ್ತಾರೆ. ಮತ್ತೆ ಹತ್ತಿರ ಹೋದಂತೆ ಮೊದಲಿಗೆ ಕುಳಿತಿದ್ದ ಜಾಗದಿಂದ ಎಷ್ಟು ದೂರ ಕಾಣುತ್ತಿತ್ತೋ ಮತ್ತೆ ಅಷ್ಟೇ ದೂರ ಕಾಣುತ್ತಿದೆ ಎಂದು ಭಯಕ್ಕೆ ಒಳಗಾದ ಯುವಕರು ಇಲ್ಲಿದ್ದರೆ ಒಳ್ಳೆಯದಲ್ಲ ಎಂದು ಬೇಗ ಹೊರಡಬೇಕೆಂದು ಬ್ಯಾಗ್ ಮತ್ತು ಬಟ್ಟೆಗಳನ್ನು ತೆಗೆದುಕೊಂಡು ಓಡುತ್ತಾರೆ. ಹಾಗೆ ರೂಪೇಶ್ ಅವರಿಗೆ ಒಂದಿಷ್ಟು ದೈವದ ಬಗ್ಗೆ ಮಾಹಿತಿ ಗೊತ್ತಿರುವುದರಿಂದ ಅಲ್ಲೇ ಕೈ ಮುಗಿದುಕೊಂಡು ಓಡುತ್ತಾರೆ. ಪಕ್ಕದ ಊರಿನಲ್ಲಿ ನಡೆಯುತ್ತಿದ್ದ ಯಕ್ಷಗಾನದ ಬಳಿ ಬಂದು ಅಲ್ಲೇ ಒಂದಿಷ್ಟು ಕುಳಿತಿದ್ದ ಊರಿನ ವ್ಯಕ್ತಿಗಳಿಗೆ ಅಲ್ಲಿ ನಡೆದ ಘಟನೆಯನ್ನು ಹೇಳುತ್ತಾರೆ. ವ್ಯಕ್ತಿಯ ಉತ್ತರ ಹೀಗಿತ್ತು: ಇವತ್ತು ಶಿವರಾತ್ರಿಯ ದಿನ. ಆ ಬೆಟ್ಟದ ಮಧ್ಯದಲ್ಲೇ ಪಂಜುರ್ಲಿ ದೈವದ ಒಂದು ಕಲ್ಲಿದೆ. ಅದು ನಮ್ಮ ಊರು ಕಾಯುವ ದೈವವಾಗಿದೆ. ಇವತ್ತು ಪಂಜುರ್ಲಿ ದೈವಕ್ಕೆ ಒಂದು ವಿಶೇಷ ದಿನವಾಗಿದೆ. ನಿಮಗೆ ಕಂಡಿದ್ದು ಎಷ್ಟು ನಿಜವೋ ಎಷ್ಟು ಸುಳ್ಳೋ ನಮಗಂತೂ ಗೊತ್ತಿಲ್ಲ. ಆ ದೈವ ಕಂಡಿದ್ದರೆ ನಿಮ್ಮ ಅದೃಷ್ಟವೆಂದುಕೊಳ್ಳಿ. ಹಾಗೆ ಯಕ್ಷಗಾನ ನೋಡಿಕೊಂಡು ಮುಂಜಾನೆ ಹೊರಡಿ ಎಂದು ಸ್ಥಳೀಯ ವ್ಯಕ್ತಿ ಹೇಳುತ್ತಾರೆ. ರೂಪೇಶ್ ಅವರು ತಮ್ಮ ಮೊಬೈಲ್ನಿಂದ ಒಂದೆರಡು ಫೋಟೋಗಳನ್ನು ತೆಗೆದುಕೊಂಡಿರುತ್ತಾರೆ. ಆ ಫೋಟೋಗಳನ್ನು ಸ್ಥಳೀಯರಿಗೆ ತೋರಿಸಿದಾಗ ತುಂಬ ಬ್ಲರ್ ಆಗಿರುತ್ತೆ ಮತ್ತು ಒಂದು ಕೆಂಪು ಬಣ್ಣದ ಚುಕ್ಕೆ ಇದ್ದ ಹಾಗೆ ಕಾಣುತ್ತದೆ. ಸ್ವಾಮಿ ಮಂಜುನಾಥನ ಪೂಜೆಯ ಸಮಯದಲ್ಲಿ ಪಂಜುರ್ಲಿ ದೈವ ಕಲ್ಲಿಗೆ ಹೋಗಿ ದೀಪ ಹಚ್ಚುತ್ತಾರೆ. ಅದರ ಫೋಟೋ ಇರಬಹುದು ಎಂದು ಸ್ಥಳೀಯರು ಸುಮ್ಮನಾಗುತ್ತಾರೆ. ಮಾರನೆಯ ದಿನ ಉಡುಪಿಯಿಂದ ಮಲ್ಪೆ ಬೀಚ್ನಲ್ಲಿ ಒಂದಿಷ್ಟು ಸಮಯ ಕಳೆದುಕೊಂಡು ಬೆಂಗಳೂರಿಗೆ ಹೊರಡುತ್ತಾರೆ. ಅಲ್ಲಿ ಆದ ಘಟನೆಗಳನ್ನು ತಮ್ಮ ಮನೆಯವರಿಗೆ ಮತ್ತು ಕುಟುಂಬದವರಿಗೆ ಹೇಳುತ್ತಾರೆ. ಆದರೆ ಯಾರೂ ಕೂಡ ಪ್ರೂಫ್ ಇಲ್ಲದೆ ಇವತ್ತಿನ ಕಾಲದಲ್ಲೇ ನಂಬುವುದಿಲ್ಲ. ಅವರ ನಿಜ ಘಟನೆಯು ಅವರಲ್ಲೇ ಮುಕ್ತಾಯವಾಗುತ್ತದೆ. ತುಂಬ ಜನರಿಗೆ ಈ ಥರ ಅನುಭವ ಆಗಿದೆ, ಆದರೆ ಹೇಳಿಕೊಂಡಿಲ್ಲ, ಹೇಳಿದರೂ ನಂಬುವುದಿಲ್ಲ ಸ್ನೇಹಿತರೆ. ಶಿವರಾತ್ರಿಯ ದಿನದಂದು ಯಾಕೆ ಪಂಜುರ್ಲಿಗೆ ವಿಶೇಷ ದಿನವೆಂದರೆ ತುಂಬ ಪುರಾಣಗಳಿವೆ. ಆದರೆ ಹತ್ತಿರವಾದ ಒಂದು ಕಥೆಯನ್ನು ನೋಡುವುದಾದರೆ, ಒಮ್ಮೆ ಭೂಲೋಕಕ್ಕೆ ಶಿವನು ಬಂದಾಗ
ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಹಾಗೆ ಮುಂದೆ ಹೋಗುತ್ತಿರುವ ಸಮಯದಲ್ಲೇ ಒಂದು ತಾಯಿಯ ಹಂದಿಯ ಜೊತೆಯಲ್ಲೇ 4 ಮರಿ ಹಂದಿಗಳನ್ನು ಬರುವುದನ್ನು ಶಿವನು ನೋಡುತ್ತಾನೆ. ಅದರಲ್ಲಿ ಒಂದು ಮರಿ ಹಂದಿಯು ಆಕರ್ಷಕವಾಗಿ ಸುಂದರವಾಗಿರುವುದರಿಂದ ಪಾರ್ವತಿಯು ಖಂಡಿತವಾಗಿ ಇದನ್ನು ಇಷ್ಟಪಡುತ್ತಾರೆ ಎಂದು ಹಂದಿ ಮರಿಯ ತಾಯಿಯನ್ನ ಕೇಳಿಕೊಂಡಾಗ, ನಾವೆಲ್ಲ ನಿಮ್ಮ ಮಕ್ಕಳು, ನನ್ನ ಮಗು ನಿಮ್ಮ ಜೊತೆ ಇದ್ದರೆ ಅದು ನನ್ನ ಪುಣ್ಯವೆಂದು ಮರಿಯನ್ನ ಶಿವನಿಗೆ ಕೊಡ್ತಾರೆ. ಆ ಮರಿಯನ್ನ ತುಂಬ ಪ್ರೀತಿಯಿಂದ ಸಾಕಿ ದೊಡ್ಡದಾಗಿ ಮಾಡುತ್ತಾರೆ. ಒಂದು ದಿನ ಪಕ್ಕದಲ್ಲಿ ಬೆಳೆದಿರುವ ಭತ್ತವನ್ನ ಅದರ ವಾಸನೆಯನ್ನ ಕಂಡು ತನ್ನ ಗೂಡನ್ನು ಮುರಿದು ಕೊಂಡು ಭತ್ತ ತಿನ್ನಲು ಹೋಗುತ್ತದೆ. ಸಾಕು ಎನ್ನುವಷ್ಟು ತಿಂದು ಉಳಿದ ಭತ್ತವನ್ನು ನಾಶ ಮಾಡುತ್ತದೆ. ಇದನ್ನು ನೋಡಿದ ಪರಶಿವನು ಕೋಪಗೊಂಡು ತ್ರಿಶೂಲದಿಂದ ಹಂದಿಯನ್ನು ಸಾಯಿಸುತ್ತಾರೆ. ಇದನ್ನು ಕಣ್ಣಾರೆ ಕಂಡ ಪಾರ್ವತಿಯು ಪ್ರೀತಿಯಿಂದ ಸಾಕಿದ ಹಂದಿಯನ್ನು ಸಾಯಿಸಿದ್ದೀರಿ ಎಂದು ಕಣ್ಣೀರಿಡುತ್ತಾರೆ. ಪಾರ್ವತಿಯ ಮನ ನೋಯಿಸಲು ನನಗೆ ಆಗುತ್ತಿಲ್ಲವೆಂದು ಹಂದಿಗೆ ಮರುಜನ್ಮ ನೀಡುತ್ತಾರೆ. ಹಾಗೆ ನಿನ್ನನ್ನು ಮರುಜನ್ಮ ಕೊಟ್ಟಿದ್ದು ಧರ್ಮದ ಉದ್ಧಾರ ಮಾಡಲೆಂದು, ಕಷ್ಟದಲ್ಲಿರುವವರಿಗೆ ಪರಿಹಾರ ನೀಡುವ, ತಪ್ಪು ದಾರಿಯಲ್ಲಿ ಹಿಡಿದವರಿಗೆ ಒಳ್ಳೆ ದಾರಿಯನ್ನು ತೋರಿಸುವ ಮಾರ್ಗ ನೀಡು ಎಂದು ಶಿವ ಮತ್ತು ಪಾರ್ವತಿ ಹಂದಿಗೆ ಆಶೀರ್ವಾದ ಮಾಡುತ್ತಾರೆ. ನಿನ್ನಲ್ಲೊಂದು ಮಾಯದ ಶಕ್ತಿ ಇದೆ, ಆ ಶಕ್ತಿಯು ಒಳ್ಳೆ ದಾರಿಗೆ ಉಪಯೋಗಿಸು ಎಂದು ಭೂಲೋಕದ ಕಡಲ ತೀರದಲ್ಲಿರುವ ದಟ್ಟವಾದ ಕಾಡಿನಲ್ಲೇ ನೆಲೆಯಾಗುವಂತೆ ವರ ನೀಡುತ್ತಾರೆ. ಆದ್ದರಿಂದ ಪಂಜುರ್ಲಿ ದೈವವು ಶಿವರಾತ್ರಿಯ ದಿನದಂದು ಶಿವನ ದರ್ಶನ ಪಡೆಯಲು ಯಾವುದಾದರೂ ಒಂದು ಮಾರು ವೇಷದಲ್ಲೇ ಧರ್ಮಸ್ಥಳ ಅಥವಾ ಕದ್ರಿಯ ಮಂಜುನಾಥ ದೇವಸ್ಥಾನಕ್ಕೆ ಬಂದು ಹೋಗುತ್ತಾರೆ ಎಂಬ ತುಳುನಾಡಿನ ಜನರ ಒಂದು ನಂಬಿಕೆ ಇದೆ. ತುಂಬ ಜನರಿಗೆ ಪಂಜುರ್ಲಿ ದೈವದ ಬಗ್ಗೆ ಅನುಭವ ಕೂಡ ಆಗಿರುತ್ತೆ ಮತ್ತು ಅವರಿಗೆ ಕಷ್ಟಗಳು ಪರಿಹಾರ ಆದ ತಕ್ಷಣವೇ ಪಂಜುರ್ಲಿಗೆ ಪ್ರಿಯವಾದ ಭೂತಕೋಲದ ಮೂಲಕ ಸಂತೋಷಪಡಿಸುತ್ತಾರೆ. ಭೂತಕೋಲವೆಂದರೆ ಇದು ಸಹ ಯಕ್ಷಗಾನದ ರೀತಿಯಲ್ಲೇ ಬರುತ್ತದೆ. ಆದರೆ ವ್ಯತ್ಯಾಸ ಏನೆಂದರೆ, ಯಕ್ಷಗಾನದಲ್ಲಿ ಪೌರಾಣಿಕ ಕಥೆಗಳ ಬಗ್ಗೆ ಜನರಿಗೆ ನೃತ್ಯದ ಮೂಲಕ ತಿಳಿಸುವುದು. ಭೂತಕೋಲವೆಂದರೆ ದೈವವು ಒಬ್ಬ ವ್ಯಕ್ತಿಯ ಮೂಲಕ ನೇರವಾಗಿ ಭಕ್ತರೊಂದಿಗೆ ಮಾತನಾಡುವುದು. ಭೂತಕೋಲಗಳಲ್ಲಿ ಪಂಜುರ್ಲಿ, ಗುಳಿಗ, ಪಿಲಿಚಾಮುಂಡಿ, ಕೋಡಿ ಭೈರವ, ಪೊಟ್ಟೆರು ಭೂತ ಮತ್ತು ಜುಮಾಡಿ ಎಂಬ ಮುಂತಾದ ದೈವಗಳು ಬರುತ್ತವೆ. ಹಾಗೆ ಭೂತಕೋಲದ ತೊಟ್ಟಿಲು ಎಂಬ ಹಬ್ಬ ಮಾಡುತ್ತಾರೆ. ಉಡುಪಿ ಮತ್ತು ಮಂಗಳೂರಿನ ಕೆಲವು ಭಾಗಗಳಲ್ಲಿ 90% ದೇವಸ್ಥಾನಗಳಲ್ಲಿ ಭೂತಕೋಲಗಳ ವಾರ್ಷಿಕ ಉತ್ಸವವಾಗಿ ಆಚರಿಸುತ್ತಾರೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.